ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದುವರಿದಿದೆ ಬಣ ಕಿತ್ತಾಟ. ರೆಬಲ್ಸ್ ಶಾಸಕರು ವರ್ಸಸ್ ರಾಜ್ಯಾಧ್ಯಕ್ಷರು ಅವರ ನಡುವೆ ಇರುವಂತಹ ಬಣ ಬಡಿದಾಟವನ್ನ ಸರಿಪಡಿಸೋದಿಕ್ಕೆ ಹೆಣಗಾಡ್ತಾ ಇದೆ ಹೈಕಮಾಂಡ್. ರಾಜ್ಯ ಕೇಸರಿ ಪಾಳ್ಯದಲ್ಲಿ ಮುಂದುವರೆದ ಬಣ ಕಿತ್ತಾಟ. ರೆಬಲ್ಸ್ ಶಾಸಕರು ವರ್ಸಸ್ ರಾಜ್ಯಾಧ್ಯಕ್ಷರ ನಡುವೆ ಟಾಕ್ ಫೈಟ್. ವಿಜಯೇಂದ್ರ ನಾಯಕತ್ವದ ಬಗ್ಗೆ ಯತ್ನಾಳ್ ಅಂಡ್ ಟೀಮ್ ಫೈರ್ ಆಗಿದ್ದು ಆಂತರಿಕ ಕಿತ್ತಾಟ ಜೋರಾಗ್ತಾ ಇದ್ದಂತೆ ದೆಹಲಿಗರು ದೌಡಾಯಿಸಿದ್ದಾರೆ. ರಾಜ್ಯ ಕೇಸರಿ ಪಾಳ್ಯದಲ್ಲಿ ಮುಂದುವರೆದ ಬಣ ಕಿತ್ತಾಟ. ರೆಬಲ್ಸ್ ಶಾಸಕರು ವರ್ಸಸ್ ರಾಜ್ಯಾಧ್ಯಕ್ಷರು ವಾಗ್ಯುದ್ಧಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾದ್ರ ದೆಹಲಿ ವರಿಷ್ಠರು. ಆಂತರಿಕ ಕಿತ್ತಾಟ ಜೋರಾಗ್ತಾ ಇದ್ದಂತೆ ದೆಹಲಿಗೆ ದೌಡಾಯಿಸಿದ್ದಾರೆ ನಾಯಕರು. ರಾಜ್ಯ ಕೇಸರಿ ಪಾಳ್ಯದಲ್ಲಿ ಬಣ ಕಿತ್ತಾಟ ಮುಂದುವರೆದಿದೆ. ಆಂತರಿಕ ಕಿತ್ತಾಟ ಯಾವಾಗ ಜೋರಾಯ್ತು, ಸೊ ಆಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು. ರಾಜ್ಯಕ್ಕಿಂದು ಅಗರ್ವಾಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಸಾಲು ಸಾಲು ಹೇಳಿಕೆಗಳ ವಿರುದ್ಧ ಕ್ರಮ ಕೈಗೊಳ್ತಾರ ವರಿಷ್ಠರು. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ ನಾಯಕರು. ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದು ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಇಡ್ತಾರಾ? ಮುಂದುವರೆದಿದೆ ಬಣ ಬಡಿದಾಟ. ಬಣ ಬಡಿದಾಟಕ್ಕೆ ಅಗರ್ವಾಲ್ ಅವರು ಮದ್ದರಿತಾರ. ಹೈಕಮಾಂಡ್ ಸಾಕಷ್ಟು ಬಾರಿ ಮಾತನಾಡಿದ್ರು, ಯಾರೇ ಕಿಮ್ಮತ್ತು ಕೊಟ್ಟಿಲ್ಲ ಅವರ ಮಾತಿಗೆ. ಈಗ್ಲಾದ್ರೂ ಬೆಲೆ ಕೊಡ್ತಾರ ಅವ್ರ ಮಾತಿಗೆ. ಬದಲಾವಣೆ ಆಗ್ಲೇಬೇಕು ಅನ್ನೋದು ಒಂದು ಟೀಮ್ನ ಒತ್ತಾಯ. ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಿ ಅಂತ ಹೇಳೋದು. ಈ ನಡುವೆ ಬಣ ಬಡಿದಾಟ ಒಂದು ಕಡೆ, ಬಣದ ಬಡಿದಾಟಕ್ಕೆ ಬ್ರೇಕ್ ಹಾಕೋದಿಕ್ಕೆ ಹೆಣಗಾಡ್ತಾ ಇದೆ ಬಿಜೆಪಿ ಪಾಳ್ಯ. ಈಗ ಅಗರ್ವಾಲ್ ಅವರ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅವರಾದ್ರೂ ತಣ್ಣೀರನ್ನ ಎರಚುತ್ತಾರಾ ಅಂತ ಈ ಬಣ ಬಡಿದಾಟಕ್ಕೆ. ಯಾಕಂದ್ರೆ ಇದು ಇವತ್ತು ನೆನ್ನೆಯದಲ್ಲ. ರೆಬಲ್ಸ್ ವರ್ಸಸ್ ವಿಜಯೇಂದ್ರ ಅವರು ಯಾವಾಗ ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು ಆಗ್ಲಿಂದಲೂ ಕೂಡ ಇಬ್ಬರ ನಡುವೆ ದೊಡ್ಡ ಮಟ್ಟದ ಗೊಂದಲ ಇವೆಲ್ಲವೂ ಕೂಡ ಇದ್ದಿದ್ದೆ. ಇದೀಗ ಅದಕ್ಕೆ ಎಳ್ಳು ನೀರು ಬಿಡ್ತಾರಾ, ಏನ್ ಆಗಬಹುದು ಅಂತ ನೋಡಬೇಕು. ಮ್ಯಾರಥಾನ್ ಮೀಟಿಂಗ್ ಕೂಡ ಇದೆ ಇವತ್ತು. ಸಾಲು ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. 3 ಗಂಟೆಗೆ, 4 ಗಂಟೆಗೆ, 5 ಗಂಟೆಗೆ ಈ ರೀತಿ ಸಾಲು ಮೀಟಿಂಗ್ ಕೂಡ ಇದೆ. ನೋಡೋಣ ಯಾವ ರೀತಿ ಬಿಸಿ ಮುಟ್ಟಿಸ್ತಾರೆ, ಏನು ಎತ್ತ ಅಂತ. ಪ್ರಧಾನ ಕಾರ್ಯದರ್ಶಿಗಳು ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು, ಅದೇ ರೀತಿ ತಮಿಳುನಾಡಿಂದ ಪನ್ನೂರು ರಾಧಾಕೃಷ್ಣನ್ ಅವರು, ಅದೇ ರೀತಿ ರಾಜ್ಯದ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಜಗನ್ನಾಥ ಭವನದಲ್ಲಿ
ನಮ್ಮ ಚುನಾಯಿತ ಪ್ರತಿನಿಧಿಗಳು, ಶಾಸಕರು, ಸಂಸದರು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಇವರ ಸಭೆಯನ್ನು 3 ಗಂಟೆಗೆ ಈಗಾಗಲೇ ನಿಶ್ಚಯ ಆಗಿದೆ. ಅಲ್ಲಿ ಅವರೆಲ್ಲರ ಅಭಿಪ್ರಾಯಗಳನ್ನ, ಬೇರೆ ಇತರ ವಿಚಾರಗಳನ್ನ, ರಾಜ್ಯ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾರೆ. ತದನಂತರದಲ್ಲಿ ಮಧ್ಯಾಹ್ನ 4 ಗಂಟೆಗೆ ಏನು ನಮ್ಮ ರಾಜ್ಯ ಇವತ್ತು ಸಂಘಟನಾ ಪರ್ವ ಪ್ರಕ್ರಿಯೆ ನಡೀತಾ ಇದೆ. ಮಂಡಲ ಅಧ್ಯಕ್ಷರ ಚುನಾವಣೆ ಆಗಿದೆ, ಅವರ ಅದೇ ರೀತಿ ಜಿಲ್ಲಾಧ್ಯಕ್ಷರ ಒಂದು ಪ್ರಕ್ರಿಯೆ, ನಿಯೋಜನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ತದನಂತರ ರಾಜ್ಯಾಧ್ಯಕ್ಷರ ಒಂದು ಚುನಾವಣೆ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅಂತೇಳಿ 4 ಗಂಟೆಗೆ ಚುನಾವಣಾ ರಿಟರ್ನಿಂಗ್ ಆಫೀಸರ್ಸು, ರಿಟರ್ನಿಂಗ್ ಆಫೀಸರ್ಸ್, ಅದೇ ರೀತಿ 13 ಜನ ಅಬ್ಸರ್ವರ್ಸ್ ಅನ್ನು ಕೂಡ ನಾವು ಅಪಾಯಿಂಟ್ ಮಾಡಿದ್ವಿ. ಅವರ ಒಂದು ಸಭೆನೂ ಕೂಡ ಮಧ್ಯಾಹ್ನ 4 ಗಂಟೆಗೆ ಕರೆದಿದ್ದೇವೆ. 7 ಗಂಟೆಗೆ ರಾಜ್ಯದ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಕೂಡ 7 ಗಂಟೆಗೆ ನಿಶ್ಚಯ ಆಗಿದೆ. ಈ 3 ಸಭೆಗಳಲ್ಲಿ MP, MLA, MLCಗಳ ಸಭೆ ಇರಬಹುದು, ರಿಟರ್ನಿಂಗ್ ಆಫೀಸರ್ಸ್ ಸಭೆ ಇರಬಹುದು, ಮತ್ತೆ ಕೋರ್ ಕಮಿಟಿ ರಾಜ್ಯದ ಪರಿಸ್ಥಿತಿ ಬಗ್ಗೆ, ಸಂಘಟನಾ ವಿಚಾರವಾಗಿ, ರಾಜ್ಯದ ಅಧ್ಯಕ್ಷ ವಿಚಾರವಾಗಿ ಎಲ್ಲವೂ ಕೂಡ ಸಮಗ್ರ ಚರ್ಚೆ ಆಗ್ತದೆ. ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ಅದೇ ರೀತಿ ತಮಿಳುನಾಡಿಂದ ಒಂದ್ ಕಡೆ ರೆಬಲ್ಸ್ ವರ್ಸಸ್ ರಾಜ್ಯಾಧ್ಯಕ್ಷರ ಕಿತ್ತಾಟ ತಾರಕಕ್ಕೇರ್ತಾ ಇದ್ರೆ ಹಿತವಾಗ್ಯುವುದಕ್ಕೆ ಬ್ರೇಕ್ ಹಾಕೋದಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ, ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ರಾಜ್ಯ ಕೇಸರಿ ಪಾಳ್ಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಟಾ ಬಯಲಾಗಿದೆ. ಬಣ ಕಿತ್ತಾಟ ಅನ್ನೋದು ತಾರಕಕ್ಕೇರ್ತಾ ಇದೆ. ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ಕೆಳಗಿಳಿಸ್ಬೇಕು ವಿಜಯೇಂದ್ರ ಅವರು ಅಂತ ರೆಬಲ್ಸ್ ಟೀಮ್ ಹಕ್ಕೊತ್ತಾಯವನ್ನ ಮಾಡ್ತಾ ಇರೋದು. ಸೊ ಈಗ ಅದೆಲ್ಲೋ ತಣ್ಣೀರನ್ನ ಹಾಕೋದಿಕ್ಕೆ ಹೈಕಮಾಂಡೇ ರಾಜ್ಯಕ್ಕೆ ಬಂದಿದೆ ಅಂತ ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ ರೇಣುಕಾ? ಪವಿತ್ರ, ರಾಜ್ಯ ಬಿಜೆಪಿಯಲ್ಲಿ ಏನು ಈಗಾಗಲೇ ಅಧ್ಯಕ್ಷರ ಸ್ಥಾನಕ್ಕಾಗಿ ಒಂದು ಕಿತ್ತಾಟ ಜೋರಾಗಿನೇ ನಡೀತಾ ಇದೆ. ಸಾಕಷ್ಟು ಬಾರಿ ಯತ್ನಾಳ್ ಬಣ ಇರ್ಬೋದು, ವಿಜಯೇಂದ್ರ ಬಣ ಇರ್ಬೋದು, ಅಧ್ಯಕ್ಷರ ವಿಜಯೇಂದ್ರ ಅವರೇ ಮುಂದುವರಿಬೇಕು ಅಂತೇಳಿ ವಿಜಯೇಂದ್ರ ಬಣ ಮತ್ತೆ ಒಂದಿಷ್ಟು ನಾಯಕರು ಕೂಡ ಒತ್ತಾಯ ಹಾಕ್ತಾ ಇರುವಂತದ್ದು. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು ಯಾವುದೇ ಕೆಲಸ ಮಾಡಲ್ಲ ಅಂತೇಳಿ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಇರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಮತ್ತೆ ಮಾಜಿ ಶಾಸಕರು, ಸಚಿವರು ಅವರು ಕೂಡ ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧವೂ ಕೂಡ ಒಂದು ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅವರ ನಾಯಕತ್ವವನ್ನು ನಾವು ಎಂದಿಗೂ ಕೂಡ ಒಪ್ಕೊಳ್ಳಲ್ಲ, ನಾವು ಬಿಜೆಪಿ ಪಕ್ಷವನ್ನು ಒಪ್ಕೋತೀವಿ, ಆದ್ರೆ ಅವರ ನಾಯಕತ್ವವನ್ನು ಒಪ್ಕೊಳ್ಳಲ್ಲ ಅಂತೇಳಿ ಕೂಡ ಸಾಕಷ್ಟು ಬಾರಿ ಬಹಿರಂಗವಾಗಿನೇ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ಸಾಕಷ್ಟು ಒಂದು ಒತ್ತಡವನ್ನು ಕೂಡ ಏರಿದ್ರು. ಆದಾಗ್ಯೂ ಕೂಡ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಇವರನ್ನ ಸಮಾಧಾನ ಪಡಿಸುವ ಒಂದು ನಿಟ್ಟಿನಲ್ಲೂ ಕೂಡ ಯಾರೊಬ್ಬರು ಕೂಡ ಪಕ್ಷದ ವಿರುದ್ಧ ಇರ್ಬೋದು, ನಾಯಕರ ವಿರುದ್ಧವೂ ಕೂಡ ಮತ್ತೆ ಪ್ರತ್ಯೇಕ ಹೋರಾಟಗಳನ್ನು ಕೂಡ ಕೈ ಬಿಡಬೇಕು, ಈ ರೀತಿಯಾದಂತಹ ರಾಜಕೀಯ ಚಟುವಟಿಕೆಗಳನ್ನು ಯಾರೂ ಕೂಡ ಮಾಡಬಾರದು, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಕಾರ್ಯಕರ್ತರಿಗೂ ಕೂಡ ಬೇರೆ ರೀತಿಯಾದಂತಹ ಸಂದೇಶ ರವಾನೆ ಆಗುತ್ತೆ ಅಂತಕ್ಕಂಥ ಒಂದು ಖಡಕ್ ಆದ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದಾಗ್ಯೂ ಕೂಡ ವಿಜಯೇಂದ್ರ ಬಣ ಇರ್ಬೋದು, ಯತ್ನಾಳ್ ಬಣ ಇರ್ಬೋದು, ಯಾರೊಬ್ರು ಕೂಡ ನಾವು ಕಡಿಮೆ ಆಗೋದೇ ಇಲ್ಲ ಒಬ್ರಿಗಿಂತ ಒಬ್ರು ಅನ್ನೋ ಒಂದು ರೀತಿಯಲ್ಲೂ ಕೂಡ ಈಗ ಸದ್ಯ ಒಬ್ರ ಮೇಲೆ ಒಬ್ರು ಯಾವ ರೀತಿಯಾದಂತಹ ಪರಿಣಾಮ ಬೀರಿದೆ ಅಂದ್ರೆ ಏಕವಚನದಲ್ಲೇ ಒಬ್ರ ಮೇಲೆ ಒಬ್ರು ಸಾಕಷ್ಟು ಒಂದು ಆರೋಪವನ್ನು ಕೂಡ ಬಹಿರಂಗವಾಗಿನೇ ಹೇಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸಚಿವರಾದಂತಹ ಜೋಶಿ ಅವರು ಕೂಡ ಅವ್ರಿಗೆ ಒಂದಿಷ್ಟು ಸಲಹೆಯನ್ನು ಕೂಡ ಕೊಡಲು ಪ್ರಯತ್ನ ಮಾಡಿದ್ರು. ಯತ್ನಾಳ್ ಟೀಮ್ ಅವ್ರಿಗೂ ಕೂಡ ನಿಮ್ಗೇನೇ ಸಮಸ್ಯೆ ಇದ್ರೂ ಕೂಡ ಪಕ್ಷದ ಅಡಿಯಲ್ಲಿ ಚರ್ಚೆ ಮಾಡಿ ಬಹಿರಂಗ ಹೇಳಿಕೆ ಬೇಡ ಅಂತೇಳಿ ಕೂಡ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಈಗ ಅವರ ಒಂದು ಸಲಹೆಯೂ ಕೂಡ ಈಗಾಗಲೇ ಯತ್ನಾಳ್ ಅವರು ಡೋಂಟ್ ಕೇರ್ ಅನ್ನೋ ಒಂದು ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ನಾನು ಹೀಗೆ ಮಾತಾಡ್ತೀನಿ, ಹಿಂಗೆ ಮಾತಾಡ್ತೀನಿ, ಇದೇ ರೀತಿಯಾದಂತಹ ಹೋರಾಟ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಯತ್ನಾಳ್ ಹೇಳ್ತಾ ಇರುವಂತದ್ದು. ಇತ್ತ ವಿಜಯೇಂದ್ರ ಅವರು ಕೂಡ ತಮ್ಮ ಒಂದು ಸ್ಥಾನವನ್ನು ಗಟ್ಟಿಪಡಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕೂಡ ಮುಂದಿನ ದಿನಗಳಲ್ಲಿ ನಾನೇ ರಾಜ್ಯಾಧ್ಯಕ್ಷನಾಗಿರ್ತೇನೆ, ನಾನೇ ಏನು ಸಾರ್ವತ್ರಿಕ ಚುನಾವಣೆಗಳಿರ್ಬೋದು, ಮುಂಬರುವ ಪಕ್ಷ ಸಂಘಟನಾ ಕಾರ್ಯಕ್ರಮಗಳನ್ನು ನನ್ನ ಒಂದು ನೇತೃತ್ವದಲ್ಲೇನೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಅವರು ಹೇಳ್ತಾ ಇರುವಂತದ್ದು. ಇದೆಲ್ಲದರ ಮಧ್ಯೆಯೂ ಕೂಡ ಈಗಾಗಲೇ ಅಧ್ಯಕ್ಷರ ಒಂದು ಆಯ್ಕೆಯನ್ನು ಚುನಾವಣಾ ಮೂಲಕ ಆಯ್ಕೆ ಮಾಡ್ಬೇಕು ಅಂತೇಳಿ ಬಿಜೆಪಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿರುವಂತದ್ದು. ಅದರಂತೆಯೂ ಕೂಡ ರಾಜ್ಯದಲ್ಲೂ ಕೂಡ ಈ ರೀತಿಯಾದಂತಹ ಬಣ ಬಡಿದಾಟ ಮಧ್ಯೆ ಅಧ್ಯಕ್ಷರ ಒಂದು ಆಯ್ಕೆ ಚುನಾವಣಾ ಮೂಲಕ ಆದ್ರೆ ಯಾವ ರೀತಿ ಎಲ್ಲ
ಅದಕ್ಕೆ ತಯಾರಿ ಮಾಡ್ಕೋಬೇಕು. ಜೊತೆಗೆ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳು ಕೂಡ ಹತ್ರ ಬರ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಏನು ಇಂದು ರಾಜ್ಯ ಬಿಜೆಪಿ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲೂ ಕೂಡ ಇಂದು ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದಲೂ ಕೂಡ ಸಂಜೆ 7 ಗಂಟೆ 8 ಗಂಟೆವರೆಗೂ ಕೂಡ ಒಂದು ಸರಣಿ ಸಭೆಯನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು. ಆ ಒಂದು ಸಭೆಯಲ್ಲೂ ಕೂಡ ಪಕ್ಷ ಸಂಘಟನೆ ಇರ್ಬೋದು, ಮತ್ತೆ ಅಧ್ಯಕ್ಷರ ಒಂದು ಪ್ರಮುಖವಾಗಿ ಈಗ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಒಂದು ಕುತೂಹಲ ಮೂಡಿಸಿರುವ ವಿಷಯ ಅಂತಂದ್ರೆ ಅದು ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ. ಈ ಒಂದು ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಚುನಾವಣೆ ಮಾಡಬೇಕಾ ಅಥವಾ ಒಂದಿಷ್ಟು ನಾಯಕರ ಬೆಂಬಲದಿಂದ ಸಾಂಕೇತಿಕವಾಗಿನೇ ನಾಯಕರ ಆಯ್ಕೆ ಮಾಡಬೇಕಾ ಅಂತಕ್ಕಂಥ ವಿಷಯಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಯಾಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಏನು ಈಗಾಗಲೇ ಜಿಲ್ಲಾ ಅಧ್ಯಕ್ಷರ ನೇಮಕವೂ ಕೂಡ ಆಗ್ಬೇಕಾಗಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪದಾಧಿಕಾರಿಗಳು ಇರ್ಬೋದು, ಮತ್ತೆ ಬೂತ್ ಮಟ್ಟದ ಒಂದಿಷ್ಟು ಅಧಿಕಾರಿಗಳನ್ನು ಕೂಡ ಕರೆದು ಸಭೆ ನಡೆಸಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ಪಡೆಯುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಇದೆಲ್ಲದರ ನಂತರ ಏನು ಹೈಕಮಾಂಡ್ ನಾಯಕರಿಗೆ ಈ ಒಂದು ಸಭೆಯಲ್ಲಿ ಸಂಗ್ರಹಿಸಿದಂತ ವರದಿ ಇರ್ಬೋದು, ನಾಯಕರ ಒಂದು ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದಿಟ್ಟು ಪ್ರಸ್ತುತ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯಗಳು ಪಕ್ಷದ ನಾಯಕರು ಮಾಡ್ಕೊಂಡಿದ್ದಾರೆ, ಇದೆಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷದ ಮೇಲೂ ಕೂಡ ಯಾವ ರೀತಿಯಾದಂತಹ ಪರಿಣಾಮ ಬೀಳಬಹುದು ಅನ್ನೋ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ವರದಿಯ ಸಲ್ಲಿಸ್ತಾರೆ. ಅದಾದ ನಂತರ ಹೈಕಮಾಂಡ್ ನಾಯಕರು ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ರಾಜ್ಯಕ್ಕೂ ಕೂಡ ಏನೀಗಾಗಲೇ ಜನವರಿ ಫೆಬ್ರವರಿಯಲ್ಲಿ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ಮಾಡಬೇಕು ಅಂತ ಹೇಳಿ ಕೂಡ ಮಾಡಲಾಗುತ್ತೆ ಅಂತಕ್ಕಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಚುನಾವಣೆಗೆ ಮುಂದಾಗ್ತಾರ ಅಥವಾ ಒಂದಿಷ್ಟು ನಾಯಕರ ಬೆಂಬಲದಿಂದ ಬೇರೆ ಅಧ್ಯಕ್ಷರನ್ನು ಬದಲಾವಣೆ ಮಾಡ್ತಾರ, ಇಲ್ಲ ಅಂತಂದ್ರೆ ಯತ್ನಾಳ್ ಟೀಮ್ ಅವ್ರಿಗೆ ಮತ್ತೆ ತಟಸ್ಥರಿರ್ತಕ್ಕಂಥ ನಾಯಕರಿಗೆ ಸಮಾಧಾನ ಪಡಿಸಿ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಪವಿತ್ರ ಹಾಗೆ ಸಂಪರ್ಕದಲ್ಲಿರಿ ರೇಣುಕಾ, ಮತ್ತೆ ಮಾತನಾಡಿಸ್ತೀನಿ. ಒಂದು ಬ್ರೇಕಿಂಗ್ ಬರ್ತಾ ಇದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬರ್ತೀನಿ. ರಾಜ್ಯ ಬಿಜೆಪಿ ಉಸ್ತುವಾರಿ ಬಿವೈವಿ ಬಣ ಅಲರ್ಟ್. ರಾಜ್ಯಕ್ಕೀಗ ಉಸ್ತುವಾರಿ ಬಂದಿದ್ದು ಅಲರ್ಟ್ ಆಗಿದ್ದಾರೆ ಬಿವೈ ವಿಜಯೇಂದ್ರ ಬಣ. ಬೆನ್ನರ ನಡೆ ಕುರಿತು ವರಿಷ್ಠರ ಗಮನಕ್ಕೆ ತರೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಮತ್ತೊಂದು ಮಹತ್ವದ ಸಭೆಗೆ ಸಜ್ಜಾಗಿದೆ ಬಿವೈವಿ ಆಪ್ತ ಬಣ. ಸಿಡಿದೆದ್ದ ರೆಬಲ್ಸ್ ವಿರುದ್ಧ ದೂರಿಗೆ ಮಾಜಿ ಶಾಸಕರು ಪ್ಲಾನ್ ಮಾಡಿದ್ದಾರೆ. ಬಣ ಈಗ ರೆಡಿ ಆಗ್ತಾ ಇದೆ, ದೂರನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ. ಮತ್ತೆ ಸಂಪರ್ಕದಲ್ಲಿದ್ದಾರೆ ರೇಣುಕಾ, ಮಾತನಾಡಿಸ್ತೀನಿ. ರೇಣುಕಾ, ಹೇಳ್ತಾ ಇದ್ರಿ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅದರಲ್ಲೂ ಬಿಜೆಪಿಯಲ್ಲಿ ಅಂತ. ಸೊ ಈಗ ಒಂದ್ ಕಡೆ ಅಗರ್ವಾಲ್ ಅವರು ಕೂಡ ರಾಜ್ಯಕ್ಕೆ ಬಂದಿದ್ದಾರೆ, ಸಾಲ್ ಮ್ಯಾರಥಾನ್ ಮೀಟಿಂಗ್ ಕೂಡ ಮಾಡ್ತಾರೆ. ಅದರ ನಡುವೆ ಎಲ್ಲೋ ಬಿವೈ ವಿಜಯೇಂದ್ರ ಟೀಮ್ ಈಗ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದೆ. ರೆಬಲ್ಸ್ ವಿಚಾರವನ್ನ ಎಲ್ಲೋ ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂತಹ ಪ್ಲಾನ್ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ಸದ್ಯದ ಅಪ್ಡೇಟ್ಸ್ ಆ ಬಗ್ಗೆ ಲಭ್ಯವಿದೆಯಾ? ಪವಿತ್ರ, ಏನು ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಕೂಗು ಸದ್ಯಕ್ಕೆ ಜೋರಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತಾನೆ ಈಗಾಗಲೇ ಏನು ಅಧ್ಯಕ್ಷರ ಆಯ್ಕೆಯನ್ನು ಚುನಾವಣೆ ಮೂಲಕ ಆರಿಸಬೇಕು ಅಥವಾ ರಾಜ್ಯದ ನಾಯಕರಲ್ಲಿ ಮತ್ತೆ ಮುಖಂಡರು ಅವರ ಒಂದು ಯಾರಿಗೆ ಸಾಕಷ್ಟು ಬೆಂಬಲ ಬರುತ್ತೆ ಅವರನ್ನು ಆಯ್ಕೆ ಮಾಡಬೇಕು ಅನ್ನುವಂತಕ್ಕಂತ ಒಂದು 2 ವಿಚಾರಗಳಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಇದರ ಮಧ್ಯೆಯೂ ಕೂಡ ಏನು ಈಗಾಗಲೇ ಸಾಕಷ್ಟು ಬಾರಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಅವರು ಬಹಿರಂಗವಾಗಿ ಆರೋಪಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರ ಆಪ್ತ ಬಳಗ ಮತ್ತೆ ಮಾಜಿ ಸಿಎಂ ಆದಂತಹ ಅವರ ಒಂದು ಆಪ್ತ ಬಳಗ ಇರ್ಬೋದು, ಮಾಜಿ ಸಚಿವರು ಮತ್ತೆ ಶಾಸಕರು ಕೂಡ ಸಾಕಷ್ಟು ಬಾರಿ ಸಭೆಯನ್ನು ಕೂಡ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಎಲ್ಲ ಒಂದ್ ಕಡೆ ಪತ್ರದ ಮೂಲಕ ಕೂಡ ಮನವಿ ಮಾಡಿದ್ರು. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಪಕ್ಷದಿಂದ ಅವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತಕ್ಕಂಥ ಒಂದಿಷ್ಟು ಒತ್ತಡವನ್ನು ಕೂಡ ಹಾಕಿದ್ರು. ಮೊನ್ನೆಯಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಜಿ ಶಾಸಕರು ಮತ್ತೆ ಸಚಿವರು ಕಟ್ಟಾ ಸುಬ್ರಹ್ಮಣ್ಯ ಅವರ ಒಂದು ನಿವಾಸದಲ್ಲಿ ಸಭೆಯನ್ನು ಕೂಡ ಮಾಡಿದ್ರು. ಆ ಒಂದು ಸಭೆಯಲ್ಲೂ ಕೂಡ ಯತ್ನಾಳ್ ಅವರ ವಿರುದ್ಧ ಸಾಕಷ್ಟು ಕಿಡಿಕಾರಿದ್ರು. ಅಗತ್ಯ ಬಿದ್ರೆ ನಾವು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಅವರನ್ನು ಉಚ್ಚಾಟನೆ ಮಾಡ್ಲಿಕ್ಕೆ ಒತ್ತಾಯ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ರೇಣುಕಾಚಾರ್ಯ ಅವರು ಹೇಳಿದ್ರು. ಅದರಂತೆಯೂ ಕೂಡ ಇಂದು ಏನು ಸಂಜೆ ಇತ್ತ
ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದು ಬಿಜೆಪಿ ನಾಯಕರೊಂದಿಗೆ ಸಭೆಯನ್ನು ಕೂಡ ಈಗಾಗಲೇ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಅದರ ಒಂದು ಮಧ್ಯೆ ಈಗಾಗಲೇ ಮಾಜಿ ಶಾಸಕರು ಮತ್ತೆ ಸಚಿವರು ಕೂಡ ಇಂದು ಮಾಜಿ ಸಚಿವರಾದಂತಹ ಕಟ್ಟಾ ಸುಬ್ರಹ್ಮಣ್ಯ ಅವರ ಒಂದು ನಿವಾಸದಲ್ಲಿ ಈಗ ಸದ್ಯ 11 ಗಂಟೆಗೆ ಸಭೆಯನ್ನು ಕೂಡ ಕರೆಯಲಾಗಿದೆ. ಈ ಒಂದು ಸಭೆಯಲ್ಲೂ ಕೂಡ ಯಾವ ರೀತಿಯಾದಂತಹ ಒಂದು ಪ್ರಸ್ತುತ ರಾಜ್ಯದಲ್ಲಿ ಆಗ್ತಾ ಇದೆ ಮತ್ತೆ ಯತ್ನಾಳ್ ಅಂಡ್ ಟೀಮ್ ಅವ್ರಿಗೆ ಯಾವ ರೀತಿಯಾದಂತಹ ಟಕ್ಕರ್ ಕೊಡ್ಬೇಕು ಮತ್ತೆ ಇಂದಿನ ಒಂದು ಸಭೆಯಲ್ಲಿ ಅವ್ರಿಗೂ ಕೂಡ ಆಹ್ವಾನ ಇರೋದ್ರಿಂದ ಹಾಗಾಗಿ ಆ ಒಂದು ಸಭೆಯಲ್ಲಿ ಯತ್ನಾಳ್ ಅವರು ಪ್ರಸ್ತುತ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂತ ಈ ಒಂದು ರಾಜಕೀಯ ಚಟುವಟಿಕೆಗಳಿರ್ಬೋದು, ಆರೋಪಗಳಿರ್ಬೋದು, ವಾಗ್ದಾಳಿಗಳಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ದೂರು ಕೊಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಜೊತೆಗೆ ಯತ್ನಾಳ್ ಅವರನ್ನು ಮತ್ತೆ ಆ ಒಂದು ಬಣದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಪಕ್ಷದ ವಿರುದ್ಧ ಈ ರೀತಿಯಾದಂತಹ ಚಟುವಟಿಕೆಗಳನ್ನು ಮಾಡ್ಕೊಂಡು ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಅಧ್ಯಕ್ಷರ ಬದಲಾವಣೆ ಆಗಲೇಬಾರದು. ಅಗತ್ಯ ಬಿದ್ರೆ ಅಧ್ಯಕ್ಷರ ಒಂದು ಬದಲಾವಣೆಗೆ ಅವಕಾಶಗಳಿದ್ರೆ ಯಾರೆಲ್ಲ ಪಕ್ಷದ ಮುಖಂಡರಿದ್ದಾರೆ ಅವರ ಒಂದು ಬೆಂಬಲದಿಂದ ಯಾರಿಗೆಲ್ಲ ಹೆಚ್ಚಿನ ಬೆಂಬಲ ಸಿಗುತ್ತೆ ಆ ಮೂಲಕ ನೀವು ಅಧ್ಯಕ್ಷರ ಒಂದು ಆಯ್ಕೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಕೂಡ ಹೇರುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಹಾಗಾಗಿ ಅದಕ್ಕೂ ಮುನ್ನ ಪೂರ್ವಭಾವಿ ಸಭೆಯನ್ನಾಗಿಸ್ಕೊಂಡು ಈಗಾಗಲೇ ಮಾಜಿ ಸಚಿವರು ಮತ್ತೆ ಶಾಸಕರುಗಳು ಕೂಡ ಈಗಾಗಲೇ ಸಭೆಗೆ ಬರ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ವಿಜಯೇಂದ್ರ ಅವರಿಗೆ ಬೆಂಬಲ ಕೊಡಬೇಕು, ಯತ್ನಾಳ್ ಅಂಡ್ ಟೀಮ್ ಅವರನ್ನ ವಿರೋಧ ಮಾಡಬೇಕು. ಹೈಕಮಾಂಡ್ ನಾಯಕರಿಗೂ ಕೂಡ ವಿಜಯೇಂದ್ರನ ಒಂದು ಬೆಂಬಲಕ್ಕೆ ಸಾಕಷ್ಟು ಮುಖಂಡರು ಇದ್ದಾರೆ. ಅವರ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ನಾವು ಅವರಿಗೆ ಬೆಂಬಲ ಕೊಡುವ ಮೂಲಕ ನಾವು ಅವರಿಗೆ ಶಕ್ತಿ ಪ್ರದರ್ಶನ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಒಂದು ಇಂದಿನ ಸಭೆಯಲ್ಲಿ ಚರ್ಚೆ ಮಾಡುವ